ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಬಿಲ್ ವಿಚಾರಕ್ಕೆ ಕಿರಿಕಾಗಿದೆ. ಪಬ್ ಮ್ಯಾನೇಜರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಮೈಸೂರಿನ ಅಗ್ರಹಾರದ ಸಿಪಾಯಿ ಗ್ರ್ಯಾಂಡೆ ಪಬ್ನಲ್ಲಿ ನಡೆದಿರುವಂತ ಗಲಾಟೆ ಇದು. ಬರ್ತ್ಡೇ ಪಾರ್ಟಿಗೆ ಅಂತ ಯುವಕರು ಬಂದಿದ್ರು, ಗಲಾಟೆ ಮಾಡಿದ್ದಾರೆ, ಕಿರಿಕ್ ಮಾಡ್ಬಿಟ್ಟಿದ್ದಾರೆ. ಹೋಟೆಲ್ಗೆ ಹೋದ್ಮೇಲೆ ಪಬ್ಗೆ ಹೋದ್ಮೇಲೆ ತಿಂದ್ವಿ ಕುಡಿದ್ವಿ ಅಂದ್ಮೇಲೆ ಬಿಲ್ ಕಟ್ಲೇಬೇಕು. ಇಲ್ಲಿ ಬಿಲ್ ಕೇಳಿದ್ದಕ್ಕೆ ಗಲಾಟೆ ಮಾಡಿದ್ದಾರೆ. 7 ಮಂದಿ ನಜರಾಬಾದ್ ಯುವಕರ ಟೀಮ್ನಿಂದ ಹಲ್ಲೆ ಮಾಡಲಾಗಿದೆ ಮ್ಯಾನೇಜರ್ ಮೇಲೆ. ಎಣ್ಣೆ ಪಾರ್ಟಿಗೆ ಅಂತೇಳಿ 15,000 ಬಿಲ್ ಮಾಡಿದ್ರು ಯುವಕರು. ಆ ಬಿಲ್ ಕಟ್ಟಿ ಅಂತ ಕೇಳಿದ್ದಕ್ಕೆ ಮ್ಯಾನೇಜರ್ ಜೊತೆಗೆ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗಿದೆ. ಕಾರ್ಡ್ ನಲ್ಲಿ ಪೇ ಮಾಡ್ತೀವಿ ಅಂತ ಹೊರಗೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದ್ದಾರೆ ಮ್ಯಾನೇಜರ್ ಮೇಲೆ. ಪಬ್ ಮ್ಯಾನೇಜರ್ ವಿನಯ್ ಮೇಲೆ ಮನ ಬಂದಂತೆ ಥಳಿಸಿದ್ದಾರೆ. ಆತನ ಕತ್ತಿನಲ್ಲಿದ್ದಂತ 23 ಗ್ರಾಂ ಚಿನ್ನದ ಸರವನ್ನು ಕೂಡ ದರೋಡೆ ಮಾಡಿರೋದು. ಕೆಆರ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದೆ. ಆ ಪಬ್ನ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮ್ಯಾನೇಜರ್ನ ಹೊರಗೆ ಕರ್ಕೊಂಡು ಹೋಗ್ತಾರೆ, ಕಾರ್ಡ್ ಅಲ್ಲಿ ಅಮೌಂಟ್ ಇದೆ ಪೇ ಮಾಡ್ತೀವಿ ಅಂತ. ಆದ್ರೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಮ್ಯಾನೇಜರ್ ವಿನಯ್ಗೆ. 15,000 ಬಿಲ್ ಆಗಿರೋದು. ಆ ಬಿಲ್ ಕಟ್ಟೋದಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಹೋಗಿದ್ದಾರೆ, ಕುಡ್ದಿದ್ದಾರೆ, ಮಜಾ ಮಾಡಿದ್ದಾರೆ. ಬಿಲ್ ಕಟ್ಟಿ ಅಂದ ತಕ್ಷಣ ಈ ರೀತಿಯಾಗಿ ಮ್ಯಾನೇಜರ್ನೇ ಹೊಡೆದು ಆತನ ಕತ್ತಲ್ಲಿದ್ದ 23 ಗ್ರಾಂ ಚಿನ್ನದ ಸರವನ್ನು ದರೋಡೆ ಮಾಡಿರೋದು. ಈಗ ಇವರು ಪೊಲೀಸರ ಅತಿಥಿಗಳಾಗಿದ್ದಾರೆ. ನಿನ್ನೆ ಸರಿಸುಮಾರು 3 ಗಂಟೆ ಸಮಯದಲ್ಲಿ 6 ಜನ ಹುಡುಗರು ನಮ್ಮ ಅಗ್ರಹಾರ KSS ಹಾಸ್ಪಿಟಲ್ ಅಪೋಸಿಟ್ ಇರುವಂತ ಸಿಪಾಯಿ ಗ್ರ್ಯಾಂಡೆ ಹೋಟೆಲ್ ಇರೋ ಸ್ಮ್ಯಾಶ್ ಬೋನ್ ಪಬ್ಗೆ 6 ಜನ ಹುಡುಗರು ಬರ್ತಾರೆ. 3 ಗಂಟೆಯಿಂದ ರಾತ್ರಿ 9 ಗಂಟೆ ಗಂಟನೂ ಪಾರ್ಟಿ ಮಾಡಿ ಡ್ರಿಂಕ್ಸ್ ಎಲ್ಲ ಆರ್ಡರ್ ಮಾಡಿರ್ತಾರೆ. ಅವ್ರೆಲ್ಲ ಟೋಟಲ್ ಬಿಲ್ಲು ಒಂದು 15-18 ಸಾವಿರ ಆಗಿರುತ್ತೆ. ಬಿಲ್ ಕೊಡಿ ಅಂತ ಕೇಳಿದಕ್ಕೆ ನಾವು ಹೆಚ್ಚಿನ ಫುಡ್ ಮತ್ತೆ ಡ್ರಿಂಕ್ಸ್ ಏನೋ ತಗೊಂಡಿಲ್ಲ ಅಂತ ಹೇಳಿರ್ತಾರೆ. ಇಲ್ಲ ಅಂತ ಹೇಳಿ ನಾವು ಅದನ್ನೆಲ್ಲ ಕ್ಯಾಮ್ರಾ ಚೆಕ್ ಮಾಡಿ ಎಲ್ಲ ಕರೆಕ್ಷನ್ ಮಾಡ್ಕೊಂಡು ಇಲ್ಲ ನೀವು ತಗೊಂಡಿದ್ರ ಅಂತ ಕೇಳ ಹೋದಾಗ ನಾವು ಕ್ಯಾಮ್ರಾ ಚೆಕ್ ಮಾಡಿ ಬರೋ ಅಷ್ಟರೊಳಗಡೆ ಅವರೆಲ್ಲ ಆಚೆ ಹೋಗಿ ಅವ್ರವರೇ ಜಗಳ ಆಡ್ತಾ ಇರ್ತಾರೆ. ಸೊ ನಾವು ಮತ್ತೆ ಅಲ್ಲಿ ಆಚೆ ಹೋಗಿ ಅವ್ರ ಹತ್ರ ಬಿಲ್ ನೀವು ಪೇ ಮಾಡ್ಬೇಕು ಅಂತ ಕೇಳಕ್ ಹೋದಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾನು ಈ ಹೋಟೆಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕಳೆದ ಒಂದು 9 ವರ್ಷದಿಂದ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಇವ್ರನ್ನ ನಾನು ಇದೇ ಫಸ್ಟ್ ನೋಡಿದ್ದು. ಬಟ್ ಇವ್ರುಗಳು ಬೇರೆ ಬೇರೆ ಹೋಟೆಲ್ ಅಲ್ಲಿ ಈ ತರ ಗಲಾಟೆ ಮಾಡಿದ್ದಾರೆ ಅಂತ ಮಾಹಿತಿಗಳು ಗೊತ್ತಾಗಿದೆ. ನಾವು ವಿಡಿಯೋಗಳನ್ನೆಲ್ಲ ಎಲ್ಲ ನಮ್ಮ ಹೋಟೆಲ್ ಸಿಬ್ಬಂದಿ ಗ್ರೂಪ್ ಗಳಲ್ಲಿ ಶೇರ್ ಮಾಡಿದಾಗ ಸೊ ನನ್ನ ಮೇಲೆ ಹಲ್ಲೆನೂ ಆಗಿದೆ. ಹಲ್ಲೆ ಆಗಿರೋ ಪ್ರಕರಣ ನಾನು ಮೈಸೂರಿನ KR ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ದಾಖಲು ಮಾಡಿದ್ದೇನೆ. ಹಾಗೂ JSS ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿರೋ ಪ್ರೂಫ್ಗಳು ಇದೆ. ಸೊ ಅವರು ಹಲ್ಲೆ ಮಾಡೋ ಟೈಮಲ್ಲಿ ನನ್ನ ಕತ್ತಲ್ಲಿದ್ದಂತ 25 ಗ್ರಾಮ್ದು ಗೋಲ್ಡ್ ಚೈನ್ ಕಿತ್ಕೊಂಡು ಹೋಗಿದ್ದಾರೆ. ಆ ಚೈನ್ ಕೈ ಹಾಕಿ ಕಿತ್ಕೊಂಡಿರೋ ಒಂದು ವಿಡಿಯೋನು ಇದೆ. ಅವ್ನು ಕಿತ್ತಿರೋಕ್ಕೆ ಸಾಕ್ಷಿನೂ ನನ್ನ ಹತ್ರ ಇದೆ. ಸೊ ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್, ಇದೇ ಫಸ್ಟ್ ಬಂದಿದ ಅಂತ ನಾವು ನೋಡಿರೋದು ಇದೇ ಫಸ್ಟ್ ಸರ್. ಬಟ್ ಮೊದ್ಲೆಲ್ಲ ಬಂದಿದ್ದಾರೆ ಅಂತ ನಮ್ಮ ಹಳೆ ಸ್ಟಾಫ್ ಎಲ್ಲ ಹೇಳ್ತಿದ್ರು. ಅವ್ರೇನೋ ಬ್ಯಾಕ್ ಗ್ರೌಂಡ್ ಏನಾರು ಗೊತ್ತಾ? ರೌಡಿ ಶೀಟರ್ಸ್ ಯಾವ ತರ ಏನು ರೌಡಿ ಶೀಟರ್ಸ್ ಅಂತ ನಾವೇನಷ್ಟು ತುಂಬಾ ಡೀಪ್ ಆಗಿ ಇದು ಮಾಡಿಲ್ಲ. ಸೊ KR ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ.